ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಆಶಾ. ಇವತ್ತು ನಾವು ಮಾಡೋಣ ಸೀಗಡಿ ಮೊಟ್ಟೆ ಯೂಸ್ ಮಾಡಿ ಒಂದು ಹೊಸ ಡಿಶ್. ಸೊ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಸೀಗಡಿ. ಸೊ ಅದನ್ನೇನು ಯೂಶಲಾಗಿ ಒಣಗಿದ ಮೀನು ಥರ ಏನು ಕಟ್ ಮಾಡ್ಕೊಳ್ಳೋ ಹಂಗೇನು ಅವಶ್ಯಕತೆ ಇಲ್ಲ. ಸೊ ಅದು ತುಂಬ ಸಾಫ್ಟಾಗಿರುತ್ತೆ. ಸ್ವಲ್ಪ ಹುರ್ಕೊಂಡು ಬಿಸಿನಲ್ಲಿ ನೆನೆ ಹಾಕ್ಕೊಂಡ್ರೆ ಸಾಕು. ಸೊ ಅದರಲ್ಲಿರೋ ಡಸ್ಟೆಲ್ಲ ಸ್ವಲ್ಪ ಆಚೆ ಕಡೆ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಹುರ್ಕೊಳ್ಳಿ. ಸ್ವಲ್ಪ ಕೆಂಪುಗೆ ಬರೋ ಥರ ಅದನ್ನು ಏನು ಚಿಕ್ಕದಾಗಿ ಒಂದು ಬೌಲ್ಗೆ ತೊಗೊಂಡು ಸ್ವಲ್ಪ ಗೋರುಬೆಚ್ಚಗಿರೋ ನೀರು, ಜಾಸ್ತಿ ಬಿಸಿ ನೀರು ಬೇಡ, ಸ್ವಲ್ಪ ಗೋರುಬೆಚ್ಚಗಿರೋ ಅಷ್ಟು ನೀರಿಗೆ ಅಷ್ಟೊತ್ತು ಪುಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಬೇಡ. ಸೊ ಮಿಕ್ಕಿದ್ದು ನಾವು ಐಟಮ್ ರೆಡಿ ಮಾಡ್ಕೋ. ಸೊ ಅದಕ್ಕೆ ಬೇಕಾದ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ. ಸೊ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ನಮಗೆ ಬೇಕಾಗಿರೋ ಸ್ವಲ್ಪ ಆಯಿಲ್ ಹಾಕಿ ಫಸ್ಟ್ ಏನು ಮಾಡೋಣ, ಮೊಟ್ಟೆ ಪಲ್ಯ ಮಾಡ್ಕೊಳ್ಳೋಣ. ಮೊಟ್ಟೆ ಪಲ್ಯ ಅಂದರೆ ಈರುಳ್ಳಿ ಅದೆಲ್ಲ ಯೂಸ್ ಮಾಡಲ್ಲ, ಇದು ಪ್ಲೇನ್ ಮೊಟ್ಟೆ ಪಲ್ಯ. ಸೊ ನಮ್ಗೆ ಸೀಗಡಿಗೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್. ಸೊ ಮೊಟ್ಟೆಗೆ ಸ್ವಲ್ಪ ಅರಿಶಿಣದ ಪುಡಿ, ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ಕ್ರಂಬಲ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡೋಣ. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡೋಣ. ಅದನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು. ಸೊ ಈ ಥರ ಪಲ್ಯ ಮಾಡಲ್ಲ ನಾವು, ಮೊಟ್ಟೆ ಪಲ್ಯ ಆ ಥರ ಮಾಡ್ಕೊಂಡು ನೋಡಿ, ಈ ಥರ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ಳೋಣ. ಸೊ ಅದೇ ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಇವನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆನಿಯನ್ಸ್, ಅದೆಲ್ಲ ಹಾಕೋ ಟೈಮ್ ಇವಾಗ ಸ್ವಲ್ಪ ಅದಕ್ಕೆ ಸಾಸಿವೆ ಕಾಳು ಹಾಕಿ. ಆನಿಯನ್ಸ್ ನಾನು ಇದರಲ್ಲಿ 2 ಯೂಸ್ ಮಾಡಿದ್ದೀನಿ, ಈರುಳ್ಳಿನ. ನಿಮಗೆ ಬೇಕಾದರೆ 3-4 ಯೂಸ್ ಮಾಡ್ಕೊಬೋದು, ಆನಿಯನ್ಸ್ ತಿನ್ನೋರಾಗಿದ್ದರೆ. ಸೊ ಅದಕ್ಕೊಂದು 2 ಆನಿಯನ್ಸ್ ಕಟ್ ಮಾಡಿಕೊಂಡು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 4 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ, ಆಮೇಲೆ ಒಂದು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಶುಂಠಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋಕೆ ಫ್ರೈ ಮಾಡಿ, ಆಮೇಲೆ ಇದು ಮೊಳಕೆ ಕಟ್ಟಿರೋ ಕಾಳು ಇದು ಹೆಸರು ಕಾಳು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಇದಕ್ಕೂ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಅದರಲ್ಲಿರೋ ಹಸಿ ವಾಸನೆ ಹೋಗೋರು, ಯಾಕಂದರೆ ಹೆಸರು ಕಾಳೆಲ್ಲ ಮೊಳಕೆ ಕಾಳೆಲ್ಲ ಹಸಿ ವಾಸನೆ ಇರುತ್ತಲ್ವ, ಅದಕ್ಕೋಸ್ಕರ. ಇನ್ನು ನಾವು ನೆನೆಹಾಕಿಟ್ಟಿರ್ತೀವಲ್ವ ಸೀಗಡಿನ, ಅದು ಚೆನ್ನಾಗಿ ನೀರನ್ನ ಚೆನ್ನಾಗಿ ಹಿಂಡಬೇಕು, ನೀರು ಇರಬಾರ್ದು ಅದರಲ್ಲಿ. ಇನ್ನು ಅದರಲ್ಲಿರೋ ಡಸ್ಟೆಲ್ಲ ಆ ನೀರಲ್ಲೇ ಕೆಳಗಡೆ ತಳದಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಇನ್ನು ಈ ಸೀಗಡಿನ ಅದಕ್ಕೆ ಹಾಕಿ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಹುರ್ಕೊಬೇಕು, ಯಾಕಂದರೆ ಸೀಗಡಿನೂ ಸ್ವಲ್ಪ ಸ್ಮೆಲ್ ಇರುತ್ತಲ್ವ. ಸೊ ಆ ವಾಸನೆ ಹೋಗೋವರೆಗೂ ಒಂದು 10 ಮಿನಿಟ್ಸ್ ಪ್ಲೇಟ್ ಕ್ಲೋಸ್ ಮಾಡಿ ಹುರ್ಕೊಳ್ಳಿ. ಸೊ ಅದರಲ್ಲಿರೋ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ. ಇನ್ನು ನಾವು ಪಕ್ಕಕ್ಕೆ ತೆಗೆದಿಟ್ಕೊಂಡಿರ್ತೀವಲ್ಲ ಮೊಟ್ಟೆನ, ಆವಾಗಲೇ ಫ್ರೈ ಮಾಡ್ಕೊಂಡು ಆಯಿಲಲ್ಲಿ. ಸೊ ಆ ಮೊಟ್ಟೆ ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಬೇಕು ಅಂದರೆ ಟ್ರೈ ಮಾಡಿ ನೋಡಿ, ಕಮ್ಮಿ ಇದ್ದರೆ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಬಿಟ್ಟಿರೋದು. ಇನ್ನು ಲಾಸ್ಟ್ ಅದಕ್ಕೆ ಸ್ವಲ್ಪ ಕೊರಿಯಂಡರ್ ಹಾಕಿ ಗಾರ್ನಿಷ್ ಮಾಡಿದ್ದು. ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಡಿಶ್ಶು, ಚಪಾತಿಗೆ, ಪೂರಿಗೆ, ರೈಸ್ಗೆ. ನಾನು ಮಾತ್ರ ಇದನ್ನು ರೈಸಲ್ಲಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ. ಸೊ ನನ್ನ ಈ ಡಿಶಸ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನನ್ನ ಈ ಡಿಶಸ್, ಕೆಲವೊಂದು ಡಿಶಸ್ ಎಲ್ಲ ಮಿಸ್ ಮಾಡಿದ್ದಾರೆ, ಹಿಂದಿನ ಚಾನಲಲ್ಲಿ ನನ್ನ ಡಿಶಸ್ ಇರುತ್ತೆ. ಸೊ ಪ್ಲೀಸ್ ಗೋ ಹೆಡ್ ಆ್ಯಂಡ್ ನನ್ನ ಡಿಶಸ್ ಟ್ರೈ ಮಾಡಿ. ಈ ಥರ ರೈಸಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದೆ, ಬಿಸಿ ಬಿಸಿ ರೈಸಲ್ಲಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಥ್ಯಾಂಕ್ ಯು. ಓಕೆ, ಬಾಯ್, ಸಿ ಯು ನೆಕ್ಸ್ಟ್.